ಒಂದು ಕಟ್ಟುತ್ತಿರುವ ಬಿಲ್ಡಿಂಗ್. ಆ ಬಿಲ್ಡಿಂಗ್ನ ಎದುರಿಗೆ ಆ ಬಿಲ್ಡಿಂಗ್ನ ಓನರ್ ಚೇರ್ ಮೇಲೆ ಕೂತಿದ್ದಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ 50 ವರ್ಷದ ವ್ಯಕ್ತಿ ತನ್ನ 25 ವರ್ಷದ ಮಗಳ ಜೊತೆಗೆ ಬರುತ್ತಾನೆ. ಹಾಗೆ ಬಂದವನು ತನ್ನ ಮಗಳ ಮದುವೆಯ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾನೆ. ಯಜಮಾನ್ರೆ ನಮಸ್ಕಾರ. ಹೇಳು ರಮಣ, ಏನಾಗ್ಬೇಕಿತ್ತು? ಯಜಮಾನ್ರೆ, ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳ ಮದುವೆ ಮಾಡಬೇಕು. ಖುಷಿ ವಿಚಾರ ಹೇಳಿದೆ ರಮಣ. ಹುಡುಗನ್ ನೋಡಿದ್ಯಾ? ಒಬ್ಬ ಹುಡುಗನನ್ನು ನೋಡಿದ್ದೀನಿ ಯಜಮಾನ್ರೆ. ಮದುವೆ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದೀವಿ. ಓ, ಇದು ಇನ್ನೂ ಒಳ್ಳೆಯ ವಿಚಾರ. ಆದ್ರೆ ಏನು ರಮಣ, ಹೇಳು, ಸಂಕೋಚ ಪಡ್ಕೊಂಬೇಡ. ಯಜಮಾನ್ರೆ, ಮಗಳು ಮದುವೆ ಮಾಡೋಕ್ಕೆ ಸ್ವಲ್ಪ ಸಾಲ ಬೇಕಿತ್ತು. ಅಯ್ಯೋ ರಾಮಣ್ಣ, ನಿನ್ಗಿಲ್ಲ ಅಂತೇನಾ? ಕೊಡ್ತೇನೆ. ಆದ್ರೆ ನೀನು ಈಗ ಸಾಲ ತಗೊಳ್ಳೋ ಅಗತ್ಯವಿಲ್ಲ. ನೀನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಿದೀಯಲ್ಲ. ಹೌದು ಯಜಮಾನ್ರೆ. ಹಾಗಿದ್ರೆ ನಿನ್ ಮಗಳ ಮದ್ವೆಗೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಏನು ಹೇಳ್ತಿದ್ದೀರಾ ಯಜಮಾನ್ರೆ? ಹೌದು ರಾಮಣ್ಣ, ನೀನು ಈಗಲೇ ಸಕಾಲ ಕಾಯ್ದೆ ಅಡಿ ಆನ್ಲೈನ್ ಮೂಲಕ ಮದುವೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸು. ಕೇವಲ 60 ಕೆಲಸದ ದಿನಗಳಲ್ಲಿ ನೀನು ಬಯಸಿದ ಸೇವೆ ಸಿಗುತ್ತೆ. ಒಂದು ವೇಳೆ ನಿಗದಿತ ಸಮಯಕ್ಕೆ ಸೇವೆ ಸಿಗದಿದ್ದಲ್ಲಿ ನೀನು ಮೇಲ್ಮನವಿಯನ್ನು ಸಲ್ಲಿಸಬಹುದು. ಯಜಮಾನ್ರೆ, ನೀವು ನನಗೆ ತುಂಬಾ ಉಪಕಾರ ಮಾಡಿದ್ರಿ. ನೀವು ತಿಳಿಸಿದ ವಿಷಯದಿಂದ ನನ್ನ ಮಗಳ ಮದುವೆ ಸರಾಗವಾಗಿ ಆಗತ್ತೆ. ಧನ್ಯವಾದಗಳು ಯಜಮಾನ್ರೆ ನಿಮಗೆ. ಇಷ್ಟಕ್ಕೆಲ್ಲ ಯಾಕೆ ಧನ್ಯವಾದ ರಮಣ? ಮಗಳ ಮದ್ವೆನ ಚೆನ್ನಾಗಿ ಮಾಡು. ನನ್ನ ಮದುವೆಗೆ ಕರೆಯೋದು ಮಾತ್ರ ಮರಿಬೇಡ. ಮೊದಲು ನೀನು ಹೊರಡು, ಅರ್ಜಿ ಹಾಕು.